ಒಬ್ಬ ಹೆಣ್ಮಗಳು ತನ್ನ ಮನೇಲಿರೋ ಒಡವೆನೆಲ್ಲ ಕೈಗಳಿಗೆ ಹಾಕೊಂಡು ನಾನು ಎಷ್ಟು ಶ್ರೀಮಂತೆ, ನನ್ನ ಒಡವೆಗಳು ಎಷ್ಟು ಚೆನ್ನಾಗಿವೆ ಅಂತ ಹೇಳಿ ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಾಳೆ. अंगूठी सोने की ले अಯ್ಯೋ ನಾಗಿನ ಮೇರಿ. ಸ್ನೇಹಿತರೆ ನೋಡಿ, ಈ ಅಮ್ಮ ಇರೋ ಬರೋ ಚಿನ್ನ ಎಲ್ಲ ಗುಡ್ಡೆ ಹಾಕೊಂಡು ರೀಲ್ಸ್ ಮಾಡವ್ರೆ. भैया का जो लोग कह रहे हैं कि सोना दिखाती है इसीलिए सोना चोरी हो गया है. ರೀಲ್ಸ್ ಮಾಡಿರೋದ್ ನೋಡ್ಬಿಟ್ಟು ಯಾರೋ ಕಳ್ಳರು ಸರಿಯಾಗಿ ಎಲ್ಲಾನು ಒಂದೇ ಸರಿ ದೋಚ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಜಾಸ್ತಿ ನಮ್ಮ ಹತ್ರ ಇದೆ ಅಂತ ತೋರ್ಸ್ಕೊಳಕ್ ಹೋಗ್ಬಾರ್ದು. ಎಲ್ಲಿಗೆ ಬಂದ್ರಿ ಮೊಬೈಲು? ಐಲು 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 ಎಲ್ಲರ ಕೈಲಿ ಮೊಬೈಲ್, ಐಲು 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 ಎಲ್ಲರ ಕೈಲಿ ಮೊಬೈಲ್. ಆಕೆ ನನ್ನ ಮನೇಲಿ ಇಷ್ಟೊಂದು ಒಡವೆ ಇವೆ, ನನ್ನ ಕೈ ತುಂಬ ಒಡವೆ ಇವೆ ತೋರಿಸ್ತಾಳೆ, ವಿಡಿಯೋ ಮಾಡ್ಕೋತಾಳೆ, ಮನೆಯಲ್ಲೂ ಕೂಡ ತೋರಿಸ್ತಾಳೆ. ಅದನ್ನು ವಿಡಿಯೋ ಮಾಡ್ಕೊಂಡು ಪೋಸ್ಟ್ ಮಾಡ್ತಾಳೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ. ಇದನ್ನು ನೋಡಿದಂಥ ಒಬ್ಬ ಕದೀಮ ಆ ಮನೆ ಯಾವ ಕಡೆ ಇದೆ, ಎಲ್ಲೆಲ್ಲಿ CCTV ಇದೆ, ಯಾವ CCTVನ ಹೇಗೆ ಹೋಲ್ಡ್ ಮಾಡ್ಬೋದು, ಗೊತ್ತಿಲ್ದಂಗೆ ಹೆಂಗೆ ಒಳಗಡೆ ಹೋಗ್ಬೋದು ಅಂತ ಬಹಳ ಸುಲಭವಾದ ಮಾರ್ಗ ಇಟ್ಕೊಂಡು ಒಳಗಡೆ ಹೋಗಿ ಬೀರಿನಲ್ಲಿರೋಂಥ ಎಲ್ಲ ಒಡವೆಗಳನ್ನು ತಗೊಂಡು ಪರಾರಿ ಆಗ್ತಾನೆ. ಬಿಕಾಸ್ ಅವಳು ಹಾಕಿದ ಒಂದು ಪೋಸ್ಟಿಂದ. मेरी झोली छोटी पड़ गई रे इतना दिया मेरी माता, मेरी झोली छोटी पड़ गई रे इतना दिया मेरी माँ. अंगूठी सोने की ले अಯ್ಯೋ नागिना मेरी. तो फाइनली पुलिस आ गई है और अपनी कार्रवाई शुरू कर दी है. मेरा बस यही अनुरोध है, मैं यही चाहती हूँ कि जल्द से जल्द ये चोर पकड़े जाए, क्योंकि चोरन को हौसला बुलंद होता जा रहा है. तो इस चीज को हम तो बिल्कुल इग्नोर नहीं कर सकती है. धन्यवाद पुलिस का, बहुत बहुत जो समय पे आ गई है. ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಹೋಗಿ ಒಡವೆಗಳನ್ನ ತಗೊಂಡು ಬರ್ತಾನೆ, ಕಳ್ಳತನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಕಾರಣ ಯಾರು? ಆಕೆಯಲ್ಲಿದ್ದಂಥ ಮೊಬೈಲ್, ಅವಳು ಹಾಕಿದಂಥ ಒಂದು ಪೋಸ್ಟ್. ಎಷ್ಟು ಜನಕ್ಕೆ ಕೆಲಸ ಆಗುತ್ತೆ, ಎಷ್ಟು ಜನ ತೊಂದರೆ ಪಡಬೇಕಾಗತ್ತೆ. ತಂದೆ ತಾಯಿಗಳು ಮಕ್ಕಳ ಜೊತೆ ಮಾತಾಡಬೇಕು, ಇಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದು ಒಂಟಿಯಾಗಿದೆ. ಊಟ ಮಾಡಬೇಕು, ಸವಿಬೇಕು, ಇಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ. ಅನ್ನ ಅಲಸಿರುತ್ತೆ, ತಟ್ಟೆ ಒಳಗಡೆ ಯಜ್ಞ ಬಂದರೂ ತಿಂತಾ ಇರ್ತಾರೆ, ನೋಡಲ್ಲ. ಆ ಸ್ಥಿತಿ ಬಂದಿದೆ. ಇನ್ನು ಮೊಬೈಲ್ ಹಿಡ್ಕೊಂಡು ರಾತ್ರಿಯಲ್ಲಿ ಗೇಮ್ ಆಡ್ತಾರೆ, ಹುಚ್ಚರಾಗ್ತಾ ಇದ್ದಾರೆ. ಇವತ್ತು ಸ್ಕ್ರೀನ್ ಸೆಟ್ಟಿಂದ ಹೊರಗಡೆ ತರಬೇಕಾಗಿದೆ. ಮೊಬೈಲ್ಗಳನ್ನ ಬಿಡಿಸ್ಲಿಕ್ಕೆ ಮಾನಸಿಕ ಆಸ್ಪತ್ರೆ ತೆಗಿಬೇಕಾಗಿದೆ. ಅಂಥ ಲೆವೆಲ್ಗೆ ಹೋಗ್ತಾ ಇದ್ವಿ ನಾವು. ಇವತ್ತು ಮೊಬೈಲನ್ನು ಬಿಡಿಸ್ಬೇಕು ಅಂತಲೇ ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದು ಮಗು ಕೂಡ ಆಟ ಇಟ್ಕೊಂಡಿರುತ್ತೆ. ಮೊಬೈಲ್ ನನಗೆ ಕೊಟ್ಟರೆ ಊಟ ಮಾಡ್ತೀನಿ, ಮೊಬೈಲ್ ನಾನು ಕೊಟ್ಟರೆ ಕಾಲೇಜ್ಗೆ ಹೋಗ್ತೀನಿ, ಮೊಬೈಲ್ ನಾನು ಕೊಟ್ಟರೆ ನೀವು ಹೇಳೋದಂಗೆ ಕೇಳ್ತೀನಿ, ಮೊಬೈಲ್ ನಾನು ರ್ಯಾಂಕ್ ಬರಬೇಕು ಅಂದ್ರೆ ಮೊಬೈಲ್ ಕೊಡಿ, ಮದುವೆ ಆಗಬೇಕು ಅಂದ್ರೂ ಮೊಬೈಲ್ ಕೊಡಿ, ಮಕ್ಕಳು ಮಾಡ್ಕೋಬೇಕು ಅಂದ್ರೂ ಮೊಬೈಲ್ ಕೊಡಿ, ಹೊಟ್ಟೆ ಒಳಗಡೆ ಇರತಕ್ಕಂಥ ಮಗು ಹೊರಗಡೆ ಬರಬೇಕು ಅಂದ್ರೂ ಮೊಬೈಲ್ ಕೊಡಿ. ಆ ಲೆವೆಲ್ಗೆ ನಮ್ಮ ಪರಿಸ್ಥಿತಿ ಹೋಗಿದೆ. ಎಲ್ಲರ ಕೈಲಿ ದುಡ್ಡಿರಲ್ಲ, ಮೊಬೈಲ್ ಇರುತ್ತೆ. ಆ ಮೊಬೈಲು ನಮ್ಮನ್ನೆಲ್ಲ ಬೆತ್ತಲೆಯ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಸುಳ್ಳು ಹೇಳಲು ಬಂತು. ಎಲ್ಲಿದೆಯಾ? ಮಂಡ್ಯದಲ್ಲಿದ್ದೀನಿ. ಅವನ ಪಕ್ಕದಲ್ಲೇ ಇರ್ತಾನೆ. ಮನೆಯಲ್ಲಿ ಕಳ್ತನ ಮಾಡಲಿಕ್ಕೆ ಇನ್ಸ್ಟಾಗ್ರಾಮ್ ಸಹಾಯ ಮಾಡುತ್ತೆ. ಸುಳ್ಳು ಹೇಳಲಿಕ್ಕೆ, ಮೋಸ ಮಾಡಲಿಕ್ಕೆ, ಜ್ಯೋತಿಷ್ಯಗಳು ಬೀದಿ ಗುಟ್ಕೊಳ್ಳಿಕ್ಕೆ, ದೇವರುಗಳು ಕೇರಿ ಗುಟ್ಕೊಳ್ಳಿಕ್ಕೆ, ಎಲ್ಲ ರೀತಿಯ ಮೋಸ, ವಂಚನೆ, ದಗಕೊಡ್ತನ ಎಲ್ಲವೂ ಬಹಳ ಸುಲಭವಾಗಿ ನಡೀಲಿಕ್ಕೆ ಕಾರಣ ಏನು ಗೊತ್ತಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್. ಎಲ್ಲಿಗೆ ಬಂತು, ಏತಕ್ಕೆ ಬಂತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳ ಸ್ವಾತಂತ್ರ್ಯ? ಯಾರೋ ಕಾರಲ್ಲಿ ಕೂತ್ಕೊಂಡು ಡ್ರಾಪ್ ತಗೊಳ್ತಾ ಇದ್ರು, ಫೋನಲ್ಲಿ ಮಾತಾಡ್ತಾ ಇದ್ರು, ನಾನು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ, ಮನೇಲಿ ಯಾರು ಹುಷಾರಂತ. ಇದನ್ನು ಅದೇ ಕಾರಲ್ಲಿದ್ದಂಥ ಡ್ರೈವರ್ ಕೇಳಿಸ್ಕೊಂಡು ಆ ಮನೇಲಿರೋ ಒಡವೆನೆಲ್ಲ ಕಳ್ತನ ಮಾಡಿದ. ಮನೇಲಿ ಊಟ ಮಾಡ್ತಾ ಇರಲಿ, ಬಟ್ಟೆ ತುಳಿತಾ ಇರಲಿ, ರಂಗೋಲಿ ಬಿಡ್ತಾ ಇರಲಿ, TV ನೋಡ್ತಾ ಇರಲಿ, ಒಬ್ರಿಗೊಬ್ರು ಸಂಬಂಧದ ಮಾತುಗಳನ್ನ ಆಡ್ತಾ ಇರಲಿ, ಮನೆಯಲ್ಲೇ ರಕ್ತ ಸಂಬಂಧದಲ್ಲಿ ಏನು ಗುಟ್ಟಾಗಿ ಮಾತಾಡ್ತಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಬೀದಿಗೆ ತಂದು ನಿಲ್ಲಿಸಿದೆ ಈ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಗಂಡನ ಕಿರುಕುಳವನ್ನು ತಾಳಲಾರ್ದಲೇ ಒಬ್ಬ ಪತ್ನಿ
ಹಾಕದ್ನ A to Z ಅವ್ನು ಬರ್ದಿರೋದೆಲ್ಲ ತೋರಿಸಿ ಅವನಿಂದ ಹಿಂಗೆ ಕಿರುಕುಳ ಆಗ್ತಾ ಇದೆ ಅಂತ ತೋರಿಸಿ ಹಾಕೊಳ್ಳೋದು ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿ. ಸ್ನೇಹಿತರೆ, ಕರೆಂಟ್ ಇರೋದು ಬೆಳಕು ಪಡಿಲಿಕ್ಕೆ, ಮುಟ್ಲಿಕ್ಕಲ್ಲ. ಮೊಬೈಲ್ ಇರೋದು ವಿಷಯಗಳನ್ನು ಗ್ಯಾದರ್ ಮಾಡಲಿಕ್ಕೆ, ಸಂಪರ್ಕ ಕಲ್ಪಿಸ್ಲಿಕ್ಕೆ, ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಮೊಬೈಲ್ ಇರೋದು ಹುಚ್ಚರಾಗ್ಲಿಕ್ಕಲ್ಲ, ಬೆತ್ತಲೆ ಆಗ್ಲಿಕ್ಕಲ್ಲ, ಕಳ್ಳತನ ಮಾಡಲಿಕ್ಕಲ್ಲ, ಸುಳ್ಳು ಹೇಳಲಿಕ್ಕಲ್ಲ. ಬಾಂಧವ್ಯಗಳನ್ನು ಬೆಸಿಬೇಕೆ ಹೊರತು ಬಾಂಧವ್ಯಗಳನ್ನು ಒಡೆಯೋಕ್ಕಲ್ಲ. ಈ ವಾಮಾಚಾರ ಮಾಟ ಮಂತ್ರಗಳನ್ನು ದೂರ ಮಾಡಬೇಕೇ ಹೊರತು ಇನ್ನೂ ಹತ್ತಿರ ಮಾಡ್ತಾ ಇದೆ ಮೊಬೈಲ್. ದಯವಿಟ್ಟು ಭಾಳ ಕೇರ್ ಆಗಿರಿ, ಮೊಬೈಲಿಂದ ದೂರ ಇರಿ, ಮನುಷ್ಯತ್ವದಿಂದ ಹತ್ತಿರ ಇರಿ. ನಮಸ್ಕಾರ.